ಗೆಳೆಯನ ಸಾವಿನ ಬಗ್ಗೆ ಕೃಷಿತಾ ಪಂಡ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೃಷಿತಾ ಪಂಡ ಭಾವುಕ ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಗೆಳೆಯನ ಸಾವಿನ ಬಗ್ಗೆ ಕೃಷಿತಾ ಪಂಡ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೃಷಿತಾ ಪಂಡ ಅವರು ಭಾವುಕರಾಗಿ ಒಂದಷ್ಟು ಸಾಲುಗಳನ್ನು ಬರೆದಿದ್ದಾರೆ. ತಮ್ಮ ಬಗ್ಗೆ ಹಬ್ಬಿರುವಂತಹ ಊಹಾಪೋಹಗಳ ಕುರಿತು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕೃಷಿತಾ ಪಂಡ ಅವರು. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಹೀಗಂತ ಕೃಷಿತಾ ಪಂಡ ಅವರು ಬರ್ಕೊಂಡಿದ್ದಾರೆ. ಜೂನ್ 24ರಂದು ಕೃಷಿತಾ ಪಂಡ ಅವರ ಮನೆಯಲ್ಲಿ ಅವರ ಸ್ನೇಹಿತ ವೈಶಾಖ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು, ಈ ಘಟನೆ ಆದ ಬಳಿಕ ಸಾಕಷ್ಟು ಚರ್ಚೆಗಳು ಶುರುವಾಗಿತ್ತು. ವೈಶಾಖ್ ಅವರ ಸಾವಿಗೆ ಕಾರಣ ಏನು, ಅವರ ವೈಯಕ್ತಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಆದಂತಹ ಸಮಸ್ಯೆಗಳಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಕೃಷಿತಾ ಪಂಡ ಅವರಿಗೂ ಸಹ ಈ ಒಂದು ಸಾವಿನಲ್ಲಿ ಏನಾದರೂ ಲಿಂಕ್ ಇದೆಯಾ? ಸೊ ಈ ರೀತಿಯಾದಂಥ ಒಂದಷ್ಟು ಊಹಾಪೋಹಗಳು ವೀಕ್ಷಕರೇ ಸಾಕಷ್ಟು ಚರ್ಚೆಗಳು ಶುರುವಾಗಿತ್ತು. ಆದರೆ ಈಗ ಕೃಷಿತಾ ಪಂಡ ಅವರು ಪೋಸ್ಟ್ ಮಾಡಿದ್ದಾರೆ, ಒಂದಷ್ಟು ವಿಚಾರಗಳನ್ನು ಅವರು ಶೇರ್ ಮಾಡ್ಕೊಂಡಿದ್ದಾರೆ ಸಾಲುಗಳ ಮೂಲಕ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ, ದಯವಿಟ್ಟು ಈ ರೀತಿಯಾಗಿ ಯಾರೂ ಸಹ ಊಹಾಪೋಹಗಳಿಗೆ ಅವಕಾಶ ಮಾಡಿಕೊಡಬೇಡಿ, ವದಂತಿಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತ ಕೃಷಿತಾ ಪಂಡ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಕೃಷಿತಾ ಪಂಡ ಅವರು ಮಾಡಿರ್ತಕ್ಕಂತಹ ಒಂದು ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನಾನು ನೋಡ್ತಾ ಹೋದರೆ, ನನಗೆ ನೆಮ್ಮದಿಯಿಂದ ದುಃಖಿಸಲು ಅವಕಾಶ ಕೊಡಿ. ಆಪ್ತನ ಅಗಲಿಕೆಯ ನಡುವೆ ಸಾರ್ವಜನಿಕವಾಗಿ ಹೇಳೋದಕ್ಕೆ ಅಂದರೆ ಸಾರ್ವಜನಿಕ ಹೇಳಿಕೆಯನ್ನು ನೀಡೋದಕ್ಕೆ ಮನಸ್ಸಿರಲಿಲ್ಲ. ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದಂಥ ವ್ಯಕ್ತಿಯನ್ನು ಕಳೆದುಕೊಂಡಿದ್ದೀನಿ. ಒಬ್ಬರ ಸಾವನ್ನು ಅತಿಯಾಗಿ ಪ್ರವರ್ತಿಸುವ ಪ್ರಯತ್ನ ನಡೀತಾ ಇದೆ. ನಿಮ್ಮ ಪ್ರತಿಕ್ರಿಯೆ ಏನು ಅನ್ನುವ ಪ್ರಶ್ನೆ ಬದಲು ಮಾನವೀಯತೆಯನ್ನು ತೋರಿಸಿ. ದುಃಖದಲ್ಲಿರುವವರು ತಮ್ಮ ನೋವನ್ನು ಜಗತ್ತಿಗೆ ಸಮರ್ಥಿಸಿಕೊಳ್ಳಬೇಕಿಲ್ಲ. ಸ್ನೇಹಿತರು ಮತ್ತು ಕುಟುಂಬದ ಖಾಸಗಿತನಕ್ಕೆ ಗೌರವ ಕೊಡಿ. ಒಬ್ಬರ ಕಣ್ಣೀರಿಗೆ ಕಾರಣವಾಗಬೇಡಿ, ಆತ್ಮಕ್ಕೆ ಶಾಂತಿ ಸಿಗಲು ಬಿಡಿ. ಗೆಳೆಯನ ಸಾವಿನ ಬಗ್ಗೆ ನಟಿ ಕೃಷಿತಾ ಪಂಡ ಅವರು ಭಾವುಕವಾಗಿ ಪೋಸ್ಟನ್ನು ಹಾಕಿದ್ದಾರೆ.